ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಮಹಿಳೆಯೊಬ್ಬಳ ಆತ್ಮಹತ್ಯೆಗೆ ಶರಣಾದ ಘಟನೆ ದಾವಣಗೆರೆಯ ಹಳೆ ಕುಂದವಾಡ ಗ್ರಾಮದಲ್ಲಿ ನಡೆದಿದೆ. 32 ವರ್ಷದ ಮಹಾದೇವಿ ಮೃತ ಮಹಿಳೆ. ಮಹಿಳೆ ಹಾಗೂ ಆಕೆಯ ಪತಿ ವಿವಿಧ ಸಂಘ ಮತ್ತು ಮೈಕ್ರೋ ಫೈನಾನ್ಸ್ಗಳಲ್ಲಿ 3 ಲಕ್ಷ ಸಾಲ ಪಡೆದಿದ್ದರು. ಈ ತಿಂಗಳ ಕಂತು ಕಟ್ಟಲು 15 ದಿನ ತಡವಾಗಿದ್ದಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಹಾದೇವಿಯವರಿಗೆ ಅಮಾನವೀಯವಾಗಿ ನಿಂದನೆ ಮಾಡಿದ್ದರು. ಇದರಿಂದ ಮನನೊಂದು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನು ಮಹಿಳೆಯ ಸಾವಿಗೆ ಕಾರಣವಾದ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ದುಡ್ಡಿಗೆ ಸಾಲ ಕೊಟ್ಟವರಿಗೆ ಸತ್ತರ ಅವರು ಇಬ್ಬರು ಇನ್ನೂ ಸತ್ತಂಗ ನನ್ನ ಮಕ್ಕಳು ನನಗೆ ವಾಸಿ ನನ್ನ ಫ್ಯಾಮಿಲಿ ಯಾರು ಕೊಡ್ತಾರೆ ಹುಡ್ರಿ ಯಾರು ನೋಡ್ಕೊಂತಿದಾರ ಹುಡ್ರಿ ಏನಪ್ಪ ನಮಗೆ ಈಗ ಯಾರು ನೋಡ್ಕೊಂತಾರೆ ಹೊಲ ಎಲ್ಲ ಮರಿ ಇಲ್ಲ ಹುಡ್ರು ನೋಡ್ಕೊಂಡಾರೆ ಎಲ್ಲರೂ ಮರಿಗೆ ಯಾರು ಮನೆಗೆ ಹೋಗ್ಯಾರ ನಾನು ಏನು ಹೇಳಲೇದಿ ಸರಿ ಹುಡ್ರಿಗೆ ತೋರಿಸ್ಲಿ ನಮ್ಮವ್ವ ಬರೀ ಹುಡ್ರು ನೋಡಕ್ಕಾಗಲ್ಲ ಬರೀ ಎತ್ತಕೋದ್ರಿ ನಮ್ಮವ್ವ ಸಣ್ಣ ಮಕ್ಕಳು ಲೇಟ್ ಆಗಿತ್ತು ಮನೆ ಹತ್ರ ಬಂದು ಕೂರೋದಂದ್ರೆ 4 ಜನಕ್ಕೆ ಕೇಳಂಗೆ ಜೋರಾಗಿ ಗಲಾಟೆ ಮಾಡೋದು ಸರ್. ನನಗೆ ಗೊತ್ತಿಲ್ಲ ನನ್ನ ಹೆಂಡತಿ 1 ಲಕ್ಷ ಅಮೌಂಟ್ ಕೊಟ್ಟರು ಸರ್. ಅದು ಆರ್ ಸಿ ಓನರ್ ಇಲ್ದಿರೋನೇ ಅವ್ರ ಮುಖಾಂತರ 1 ಲಕ್ಷ ಅಮೌಂಟ್ ಕೊಟ್ಟರು ಸರ್. ಅದು ನನಗೆ ಗೊತ್ತಿಲ್ಲ, ಅವರಲ್ಲ, ಅದು ಹೊರಗಡೆ ಸಾಲ ಗಾಡಿ ರೆಕಾರ್ಡ್ಸ್ ಇಟ್ಕೊಂಡು ಅದು ನನಗೆ ಗೊತ್ತಿಲ್ಲದಂಗೆ. ಯಾವ್ಯಾವ ಸಂಘ ತಗೊಂಡಿದ್ರಿ? ಧರ್ಮಸ್ಥಳ ಸಂಘ, ಗ್ರಾಮೀಣ ಕೂಡ ಸಂಘ, IDFC, ಜನ ಬ್ಯಾಂಕ್, ಸಂಗ್ರಹ ಸಂಘ. ಹುಷಾರಿಲ್ಲ ಅಂತ ಹೇಳಿ ಸ್ಪಾಟ್ ಎನ್ಕವರಿ ಮಾಡ್ಕೊಂಡು ಮಾಡ್ತೀರಿ ಬರುತ್ತೆ. ಒಂಬತ್ತು ವರ್ಷ ಆಯ್ತು ಸರ್. ಕಂಪ್ಲೇಂಟ್ ಆಗಿತ್ತು ಇದು. ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಈಗ ಮಾಧ್ಯಮ ಟೋಟಲ್ ಒಂದು 3 ಲಕ್ಷ ತಗೊಂಡಿತ್ತು. 3 ಲಕ್ಷ ಹೋಮ್ ಲೋನಾ ಇಲ್ಲ ಗ್ರೂಪ್ ಲೋನ್? ಅದು ಗ್ರೂಪ್ ಲೋನ್ ಸರ್. ಜನ ಫೈನಾನ್ಸಿಗೆ ಒಂದು 15 ದಿವಸದಿಂದ ಸ್ವಲ್ಪ ಲೇಟ್ ಪೇಮೆಂಟ್ ಆಗಿತ್ತು ಸರ್. ಅವರಿಗೆ ಹೇಳಿದ್ವಿ ನಾವು ಈ ತಿಂಗಳಾಗಲ್ಲ, ಸ್ವಲ್ಪ ಮಳೆ ಇರೋದ್ರಿಂದ ನಮ್ಮ ದುಡಿಮೆ ಇಲ್ಲ ಅಂತಂದು. ಆದರೂ ಅದನ್ನೇನು ವಿಚಾರಣೆ ಮಾಡ್ದಿರ ಡೈಲಿ ಸರ್ ಮನೆ ಹತ್ರ ಬರೋದು, ಬೇಕಂದ್ರೆ ನಮ್ಮನ್ನೆಲ್ಲ ಹೊರಗೆ ಕರೆದು ರೋಡ್ನೇ ನಿಲ್ಸ್ಕೊಂಡು 4 ಜನ ಕೂಡಂಗೆ ಜಗಳ ಮಾಡೋದು. ತಗೊಳಕ್ಕಾಗಿಲ್ಲ ಅಂದಮೇಲೆ ಎದಕ್ಕೆ ಕಟ್ಬೇಕು, ಸತ್ತರ ಸಾಯಿರಿ ನೀವು, ಸಾಲರ ಮನ್ನಾಕು ಅಂತಂದು ಇನ್ನಾಗಿ ಮಾತಾಡೋದು. ಮತ್ತು ನಿನ್ನೆ ಬಂದು ಮೊನ್ನೆ ನಾನು ಹೇಳಿ ಕಳಿಸಿದ್ದಾರೆ, ಸರ್ ನಮ್ದು ಆಗಿಬಿಟ್ರೆ ನಿಮಗೆ ಹಾಕ್ತೀನಿ ಸರ್, ಇದು 1 ತಿಂಗಳು ನಮ್ಮದು ಲೇಟ್ ಆಗಿರೋದು, ನೆಕ್ಸ್ಟ್ ತಿಂಗಳಿಂದ ಕಂಟಿನ್ಯೂ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ ಅಂತಂದು. ಅದೇನು ಕೇಳ್ದಿರೋ ಅವರು ನನ್ನ ಹೆಂಡತಿ ಒಬ್ಬಳೇ ಇರ್ಬೇಕಾದ್ರೆ ಹೋಗಿ ಅವರಿಗೆ ಇನಾಮಯವಾಗಿ ಬೈದು ಅವ್ರ ಹತ್ರ ಹೇಳ್ತಾ ಇದ್ದಾರೆ, ಸರ್ ಹಿಂಗೆಲ್ಲ ಟಾರ್ಚರ್ ಇದ್ರೆ ನಾವು ನೇಣು ಹಾಕ್ಯಂಡು ಸಾಯ್ತೀವಿ ನೋಡಿ ಸರ್ ಅಂದ್ರೆ ಕದ ಹಾಕ್ಯಂದ್ರೆ ಮತ್ತೆ ಕದ ಬರೆದ್ಬಿಟ್ಟು ಅವರಿಗೆ, ಇಲ್ಲಮ್ಮ ನೀನು ನೇಣು ಹಾಕ್ಯಂದಾರ ಸಾಯಿ ಏನರ ಮಾಡು, ನನಗೆ ಇವತ್ತು ಎಷ್ಟೊತ್ತಿದೆ ನನಗೆ EMI ಬೇಕೇ ಬೇಕು ಅಂತಂದೇಳಿ ಟಾರ್ಚರ್ ಕೊಟ್ಟು ಹೋಗ್ಯಾರ ಸರ್ ಅವರು. ಅದು ಆ ಕಾರಣ 4 ಜನಕ್ಕೆಲ್ಲ ಮನೋವಧಿ ಹೋಗ್ತದೆ ಅಂತಂದು ನಿನ್ನೆ ನೈಟು ನಾವು ಕೆಲಸಕ್ಕೆ ಹೋಗಿರೋ ಟೈಮಲ್ಲಿ ನೇಣಕ್ಕೆ ಒಂದು
ಸೂಸೈಡ್ ಮಾಡ್ಕೊಂಡಾರ ಸರ್ ಅವರು. ಮತ್ತು ಜನ ಫೈನಾನ್ಸ್ ಸರ್, ಮತ್ತು ಧರ್ಮಸ್ಥಳ ಸಂಘದವರು ಅವರು ಧರ್ಮಸ್ಥಳ ಸಂಘ ಮತ್ತು ಗ್ರಾಮೀಣ ಕೂಟ, IDFC, ಜನ ಫೈನಾನ್ಸ್, ಸಗ್ರಹ, LNT ಇವೆಲ್ಲ ಇದ್ದು ಸರ್. ಈ ತಿಂಗಳು ನಮ್ಮದು ಗಾಡಿ ಸ್ವಲ್ಪ ಸೀಜಿಂಗ್ ಆಗಿರೋ ಕಾರಣ ಈ ತಿಂಗಳು ಕಟ್ಟೋದು ಲೇಟ್ ಆಗಿದ್ದಕ್ಕೆ ತಿಂಗಳಾಗಿಲ್ಲ ಸರ್, ಬರೀ 15 ದಿವಸ ಗ್ಯಾಪು. ಎಲ್ಲ 1-2ನೇ ತಾರೀಕು ಕಟ್ಟೋದು, ಒಂದು 15 ದಿವಸ ಲೇಟ್ ಆಗಿರೋದಕ್ಕೆ ಮನೆ ಹತ್ರ ಡೈಲಿ ಸರ್, ಡೈಲಿ ಬಂದು ಜಗಳ ಆಡೋದು ಜನಕ್ಕೆ ಕಾಣಂಗೆ. ಡೈಲಿ ಬಂದು ಜಗಳ ಆಡಿ ನಮ್ಮ ಮೇಂತಿಗೆ ಮಾನಸಿಕ ಹಿಂಸೆ ಕೊಟ್ಟು ಅವ್ರು ಇದನ್ನ ತಡ್ಕೊಳಕ್ಕಾಗಲಾರ್ದೆ ನಿನ್ನೆ ನೇಣಿ ಶರಣಾಗಿರೋ ಸರ್ ಅವರು. ಇದಕ್ಕೆ ನಮಗೇನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಈಗ ಹೋಗ್ತಾಯಿದೆ ಸರ್. ಈಗ ಕಂಪ್ಲೇಂಟ್ ಕೊಡ್ಬೇಕು ಸರ್ ಈಗ ಹೋಗಿ. ಮನೆ ಕೆಲಸ ಆಗಲಿ ಸಂಘ ಡಿ ಮಾಡಲ್ಲ ಹಂಗೆ ಕಟ್ಟಾಳ ಸರ್. ಮನೆ ಸಣ್ಣ ಸಣ್ಣ ಹುಡ್ರು ನಮ್ಮ ಬಿಟ್ಟು ಹೋಗಿ ಬರೀ ಮನೆ ಕೆಲಸ ಮಳೆ ಬಂದರೂ ಮಳೆಗೆ ಬರ್ತದಲ್ಲ, ಹಂಗೆ ಮನೆ ಕೆಲ್ಸಕ್ಕೆ ಹೋಗೋಳು. ಅವತ್ತು ನಮ್ಮ ಅಮರದ ಒಂದು ನೀರು ಬುತ್ತಿ ಒಯ್ದಿದ್ದೆ, ಆದ್ರೆ ನಾವು ಹೊರಗೆ ಕುಂತಿದ್ರು. ಇಲ್ಲ ಅಣ್ಣಂಗೆ ನಮ್ಮ ಹೊಳೆಯಾಗ ನೀರು ಬುತ್ತಿತ್ತಂದ್ರೆ ನಿಂಗೆ ಅಮರದವು ಕಟ್ತಾವ ಅಂತ ಅಂದ್ರೆ, ಇಲ್ಲಮ್ಮ ಅದು ಕಟ್ಟಲೇಬೇಕಂದ್ರೆ, ಇಲ್ಲ ಇಲ್ಲದ್ರೆ ಮುಂದಿನ ವಾರ ಕಟ್ತಾವ ಅಂದ್ರೆ, ಇಲ್ಲಮ್ಮ ಏನಾರು ಮಾಡಲಿ ನಮ್ಗೆ ಕಟ್ಟಲೇಬೇಕು, ಮತ್ತು ನಾವು ಸಾಯಂಕಾಲ ಬರ್ತಾವಂತ ಹೋದ್ರು ಸರ್ ಅವರು. ಅದೇ ಹೇಳಾರ ಸರ್, ನಮ್ಗೆ ಏನಾರು ಮಾಡಲಿ ನಮ್ಗೆ ಸಾಂಗ್ ಬೇಕು, ನಿಮ್ಮ ಮನ್ಯಾಗ ಅಮರ ಇದ್ದಳ್ಳಿ ಏನಾರು ಇದ್ದಳ್ಳಿ ನಮಗೆ ಅದು ಬೇಕು ಗೊತ್ತಿಲ್ಲ, ನಮಗೆ ಸಾಂಗ್ ಬೇಕು. ಅದಂತ ಸಂಘದಾಗ ಅವ್ರ ಮನೆ ಕೆಲಸ ಮಾಡ್ತಾರೆ ಸರ್. ಗಾಡಿ ಐತಿ, ಅವ್ನ ಗಾಡಿಗೆ ಹೋಗೋನು, ಆಕೆ ಹುಡ್ರು ಸಣ್ಣ ಸಣ್ಣ ಹುಡ್ರು ಸಣ್ಣ ನಾವು ಒಂದು 2ನೇ ಕ್ಲಾಸಿಗೆ ಹೋಗ್ತೀವಿ, ಒಂದು ಹಾಲು ಕುಡಿತೈತಿ, ಅದಕ್ಕೂ ಒಂಚೂರು ಅಂದೈತಿ. ಅದು ಅಮರ ಅದು ಕೈಕಾಲ ಏನಲ್ಲ ಸಾಂಗ್ ಐತೆ, ಅವ್ರ ಅಮ್ಮನೇ ನೆನೆಸಿ ಅಂತ ಸಾಲ ಮಾಡ್ಯಾರ ಸರ್ ಅವ್ರು. ಈ ಗಾಡಿಗೆ ಸಾಲ ಕಟ್ಟಿಲ್ಲ, ಇವು ಸಂಘಗಳು ಅದಾವು, ಹೊಟ್ಟೆ ಜೀವನ ದುಡಿಯೋರು ಇವ್ರ ಇಬ್ಬರು ಸಹ. ಮನೆಗೆ ಒಂದು ಅಜ್ಜಿ ಐತಿ, ಅದು ಅಷ್ಟೇನು ಇದಿಲ್ಲ, ಅದು ಎಲ್ಲ ಬರೀ ಸಾಲ ಸಂಘಗಳು ತಗೊಂಡು ಜೀವನ ಮಾಡ್ಯಾರ ಸರ್ ಅವರು. ಅದಾಗ ನಮಗೆ ಕಟ್ಟಲೇಬೇಕು, ನೀವು ಏನಾರ ಮಾಡಿದ್ರೆ ರೀ ಸೋತಾರ ಸರಿ ನಮಗೆ ಸಾಲ ಕಟ್ಟಕ್ಕೆ. ಆದ್ರೆ ಮನೆಗೆ ಬಂದು ಬೈರ್ ಸರ್, ಅದು ಭಾರಿ ಇದ್ರ ಹುಡುಗಿ ಹಂಗೆ ಯಾವ ಡ್ಯೂನ್ ಮಾಡ್ಕೊಂಡಲ್ಲಿ ಸರಿ ಮಳೆ ಹಿಡ್ಕೊಂಡ್ರಕ್ಕೆ ಹುಡುಗ ಅಮ್ಮಿರೋದಕ್ಕೆ ಹಿಂಗೆ ಮಾಡ್ಯವಮ್ಮ. ಆದ್ರೆ ಬಂದು ಇದು ಮಾಡ್ತಾರ ಅಂತಂದು ಮತ್ತೆ ನಾನಿದ್ರಿಗೆ ಹೇಳಕ್ಕೆ ಒಯ್ಕೊಳಕ್ಕೆ ಇಲ್ಲಿ ಬಿಡಮ್ಮ. ಮತ್ತು ಅವ್ರ ಸಂಘದವ್ರು ಅನ್ನೋದು ಹೋಗ್ತಾರ ಸುಮ್ಮನೆ ಹಾಕಾರ ಅಂತ ಅಂದ್ರೆ ಅವ್ರು ಮತ್ತೆ ಹಿಂಗೆ ಬಂದು ಸಾಯಂಕಾಲ ಹಿಂಗೆ ಬೈದು ಹೋಗಿದ್ರಂತ. ನಾವು ಮನೆಗೆ ಹೋಗಿ ರಾವಿಲ್ದಾಗ ಬಂದು ಹಿಂಗೆ ಬೈದು ಹೋಗ್ಯಾರ, ಹಿಂಗೆ ಮಾಡ್ಕೊಂಡ